ಶ್ರೀ ಕಾಲಕಾಲೇಶ್ವರ ಕಲಾ ಹಾಗೂ ಸಾಂಸ್ಕೃತಿಕ ಸಂಸ್ಥೆ ವತಿಯಿಂದ ಬಹಳಷ್ಟು ಒಂದು ಸಹಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಬಹಳಷ್ಟು ಪವಿತ್ರವಾಗಿರುವಂತಹ ಒಂದು ಸಂಗೀತ ಸಂಧ್ಯೆ ಎನ್ನುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮೆಲ್ಲರಿಗೂ ಕೂಡ ಚೈತನ್ಯದಾಯಕ ಮಾತುಗಳನ್ನು ಹೇಳಿರುವಂಥ ನಮ್ಮ ಎಸ್ ಪಾಟೀಲ್ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಬಸವನ ಭಾಗ್ಯವಾಡಿಯಿಂದ ಉಜ್ಜರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಶರಣೈ ಅಂತವರು ಶರಣೈ ಕೂಡ ಅನಂತ ಶರಣಾರ್ಥಿಗಳನ್ನು ಮಾಡಿ ಮತ್ತು ನಮ್ಮ ಚಿಕ್ಕನಗಟ್ಟಿ ಜಗದೇವ್ ಅಂಜಯ್ಯನವರು ಕೂಡ ಬಂದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕಾರ್ಯಕ್ರಮ ನಮ್ಮ ಯಲವಾಡದ ನಮ್ಮ ಬಸವರಾಜ್ ಪಿಡಿಒ ಸಾಹೇಬರು ಕೂಡ ಇಲ್ಲಿ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿರುವಂಥ ಶೇಖಣ್ಣ ಹರಗುಣಿ ಅವರು ಕೂಡ ಇಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ವಿಶೇಷವಾಗಿ ಕಟಾರಿಯವರು ಬಹಳ ಅದ್ಭುತವಾಗಿ ನಮ್ಮೆಲ್ಲರಿಗೂ ಕೂಡ ನಿಮ್ಮ ಮನಸ್ಸು ನಮ್ಮ ಅದ್ಭುತವಾಗಿ ಹಾಡಿದರು. ಅವರಿಗೊಂದು ಜ್ವರದ ಚಪ್ಪಾಳಿ ಮೂಲಕ ಅವರಿಗೆ ನಾವು ಸ್ವಾಗತಿಸೋಣ. ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ನಮ್ಮ ಈಶ್ವರ ಚಿಸೋರವರು ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ನಮ್ಮ ಒಂದು ಪುಸ್ತಕ ಕೊಟ್ಟಾಳ ನಮಗೆ ಗುರು ಬಸವೇಶ್ವರ ಅನ್ನುವಂಥ ಒಂದು ಪುಸ್ತಕವನ್ನು ನಮ್ಮ ಕೈಗೆ ಅರ್ಪಿಸಿದ್ದಾರೆ. ತಾಯಿ ಬಹಳ ನೋಡ್ರಿ ಹೆಣ್ಣು ಎಂತಹ ಒಂದು ಕೆಲಸ. ಬಸವರಾಜ್ ಅವರ ಒಂದು ಪುಸ್ತಕವನ್ನು ಬಂದರೆ ಈ ಪುಸ್ತಕ ಆ ತಾಯಿ 6ನೇ ಕ್ಲಾಸ್ ಕೇವಲ 6ನೇ ಕ್ಲಾಸ್ ಇವತ್ತು 6ನೇ ಕ್ಲಾಸ್ ಹುಡುಗರಿಗೆ ಅದಕ್ಕೆ ಕನ್ನಡ ಓದಕ್ಕೆ ಬರಲಿ ಇವತ್ತಿನ ಕಾಲಘಟ್ಟದಲ್ಲಿ. ಅಷ್ಟೊಂದು ಇವತ್ತಿನ ದಿವಸ ಶಿಕ್ಷಣ ಬಹಳ ಹಿಂದುಳಿತಾ ಇದೆ. ಇವತ್ತಿನ ದಿವಸ ಅಂತಹ ಸ್ಥಿತಿಯಲ್ಲಿ ಇವತ್ತಿನ ದಿವಸ ನಮ್ಮ ತಾಯಿ ಮನೆ ಎಲ್ಲ ಕೆಲಸ ಜವಾಬ್ದಾರಿಯನ್ನು ಸಂಸಾರ ಜವಾಬ್ದಾರಿಯನ್ನು ಮುಗಿಸಿ ಮತ್ತೆ ಇಂತಹ ಪುಸ್ತಕ ಬರಹವನ್ನು ಬರೆಯುವಂಥದ್ದು ಬಹಳ ಸಾಮಾನ್ಯದ ಕೆಲಸ ಇದೆ. ಒಂದು ಲೆಟರ್ ಬರೀ ವಂಚಿಗೆ ಎಲ್ಲ ವಾಟ್ಸಪ್ ಫೇಸ್ಬುಕ್ ಎಲ್ಲ ಹಿಂಗೆಲ್ಲ ನಡೆದೈತೆ ಇವತ್ತಿನ ಕಾಲಘಟ್ಟ. ಅಂತಹ ಕಾಲಘಟ್ಟದಲ್ಲಿ ಇವತ್ತಿನ ದಿವಸ ಪುಸ್ತಕ ಏನು ಬರಲ್ಲ, ಇದು ದೊಡ್ಡ ಪವಿತ್ರವಾಗಿರುವಂಥ ಒಂದು ಕೆಲಸ. ಇದು ಅವರು ಇವರಿಗೆ ಸಿಗಂಗಿಲ್ಲ. ಅದು